ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಶ್ವರಸ್ ವ್ಲಾಗ್ಸ್. ಸೊ ಇವತ್ತು ಶಿವರಾತ್ರಿ ಹಬ್ಬದ ದಿನ. ಸೊ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಆ ದೇವರು ನಿಮ್ಗೆ ನಿಮ್ಮ ಪ್ರಾಬ್ಲಮ್ಸ್ಗಳೆಲ್ಲ ಏನೇನಿದೆ, ಹಾಗೆ ನಿಮ್ಮ ಲೈಫಲ್ಲಿ ನೀವು ಏನೇನು ಅನ್ಕೊಂಡಿದ್ದೀರಾ ಆ ದೇವರು ನಿಮ್ಗೆಲ್ಲ ಕೊಟ್ಟು ಚೆನ್ನಾಗಿ ಕಾಪಾಡಲಿ ಅಂತ ಕೇಳ್ಕೊತೀನಿ. ಸೊ ಮಾರ್ನಿಂಗ್ ಟಿಫನ್ ಆಯಿತು. ಟಿಫನ್ ಆದ ತಕ್ಷಣ ಫ್ರೆಶ್ ಅಪ್ ಆಗಿ ಇವಾಗ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಸೊ ಇವತ್ತು ಅಮ್ಮ ಮನೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾಕಂದರೆ ಶಿವರಾತ್ರಿ ಹಬ್ಬಕ್ಕೆ ನಾವು ಅಮ್ಮ ಮನೆಗೆ ಬಂದಿದ್ದೀವಿ. ಸೊ ಹಂಗಾಗಿ ಇನ್ನು ದೇವಸ್ಥಾನಕ್ಕೂ ಸಹ ಹೋಗಬೇಕು. ಸೊ ಪ್ರತಿಯೊಂದು ಎಲ್ಲ ತೋರಿಸ್ತೀನಿ. ಇವಾಗ ಪೂಜೆ ಮಾಡೋಣ. ನಾನು ಪೂಜೆನ ಯಾವ ಥರ ಮಾಡ್ತೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಲಿಂಗಕ್ಕೆ ಯಾವ ಥರ ಪೂಜೆ ಮಾಡಬೇಕು, ನಾನು ಯಾವ ಥರ ಮಾಡ್ತೀವಿ, ಅಂದರೆ ನಾವು ಯಾವ ಥರ ಮಾಡ್ತೀವಿ ಅನ್ನೋದನ್ನ ಪ್ರತಿಯೊಂದು ತೋರಿಸ್ತೀನಿ. ಸೊ ನೋಡಿ, ಹಾಗೆ ನನ್ನ ಔಟ್ಫಿಟ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ಅಪ್ಪ ಏನಕ್ಕೆ ಈ ತರ ಎಲ್ಲ ತೋರಣ ಕಟ್ತಾ ಇರೋದು? ಮಾವಿನ ಎಲೆದು ಶಿವರಾತ್ರಿ ಬಲವರಮ್ಮ, ಅದರಿಂದ ಹಸು ತೋರಣ ಕಟ್ಟಬೇಕು ಬಾಗಿಲಿಗೆಲ್ಲ. ನಮ್ ತೋಟದಲ್ಲೇ ಸಿಗುತ್ತೆ ಇದು ಮಾವಿ ಸೊಪ್ಪು ಅಂತ. ಅದರಿಂದ ಈ ತರ ಹಸು ಎಲೆ ಕಟ್ಟಬೇಕು. ಓಕೆ ಓಕೆ, ಶಿವ ಒಳ್ಳೇದ್ ಮಾಡ್ತಾನೆ. ಹಂಗೆ ನೀವು ಪ್ರತಿ ಹಬ್ಬಕ್ಕೂ ಪ್ರತಿ ಒಬ್ಬೊಬ್ಬರಿಗೂ ನಾವು ಈ ತರ ಕಟ್ತಾ ಇರ್ತೀವಿ. ಇವರು ಪ್ರತಿ ಹಬ್ಬದಲ್ಲೂ ಒಳ್ಳೆಯಂಗೆ ಹೆಲ್ಪ್ ಮಾಡ್ತಾ ಇರ್ತಾರೆ. ನಮ್ಮ ಅಪ್ಪನ ಹಿಂಗೆಲ್ಲ ರೆಡಿ ಮಾಡೋದು, ನಮ್ಮ ಅಮ್ಮನ್ ಬರೀ ಅಡಿಗೆ ಪ್ರೋಗ್ರಾಮ್ ಅಷ್ಟೇ. ನಮ್ಮ ಅಪ್ಪ ಹಿಂಗೆಲ್ಲ ರೆಡಿ ಮಾಡ್ಕೊಡುತ್ತೆ, ನಮ್ಮ ಅಮ್ಮ ಪೂಜೆ ಮಾಡುತ್ತೆ. ನೋಡಿ ಗೈಸ್, ಎಂತ ಗಂಡ. ನನ್ ಗಂಡ ನೋರೆ ನೋಡ್ರಿ, ಇಲ್ಲಿ ಫೋನ್ ಇಟ್ಕೊಂಡ್ ಕುತ್ಕೊಂಡವ್ರೆ. ಏನು ಮಾಡಕ್ ಸಿಗಲ್ಲ, ಬಯಸಿ ಪಡೆದ ಭಾಗ್ಯ. ಇವಾಗ ಪೂಜೆನ ಸ್ಟಾರ್ಟ್ ಮಾಡೋಣ. ಅಮ್ಮ ಆಲ್ರೆಡಿ ಪೂಜೆಗೆ ಎಲ್ಲಾನು ಸಹ ರೆಡಿ ಮಾಡಿದ್ರು, ಪ್ರತಿಯೊಂದು ಸಹನೂ ರೆಡಿ ಮಾಡಿದ್ರು. ಸೊ ನಾನು ದೀಪನ ಹಚ್ಚಿ ಹಾಗೆ ಅರ್ಶಿನ ಕುಂಕುಮನ ಅಂಟಿಸಿ ಊದ್ಬತ್ತಿನ ಹಚ್ತಾ ಇದ್ದೀನಿ. ಅಷ್ಟು ಮಾಡಾದ್ಮೇಲೆ ನಾವು ಎಡೆ ಸಹ ಮಾಡಬೇಕು ದೇವರಿಗೆ. ಎಡೆ ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡಾದ್ಮೇಲೆ ನಾವು ಲಿಂಗು ಪೂಜೆನ ಸ್ಟಾರ್ಟ್ ಮಾಡ್ಕೊತೀವಿ. ನಾನಂತೂ ಮನಸ್ಸಿಗೆ ನೆಮ್ಮದಿ ಆಗೋ ಥರ ಪೂಜೆ ಮಾಡೋದು. ತುಂಬ ಅರ್ಜೆಂಟಲ್ಲಾಗಲಿ ಹಾಗೆ ಗಡಿಬಿಡಿಲಾಗಲಿ ನಾನು ಯಾವುದೇ ಕಾರಣಕ್ಕೂ ಪೂಜೆ ಮಾಡಲ್ಲ. ಯಾಕಂದರೆ ನನಗೆ ಪೂಜೆ ಮಾಡಬೇಕಾದ್ರೆ ಫ್ರೀ ಮೈಂಡ್ ಇರಬೇಕು, ಫ್ರೀಯಾಗಿ ನಾವು ಪೂಜೆನ ಮಾಡಬೇಕು. ಸೊ ಇದೆಲ್ಲ ಆದಮೇಲೆ ನಾವು ಲಿಂಗು ಪೂಜೆನ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಲಿಂಗುನ ಯಾವ ಥರ ಇಟ್ಕೊಂಡಿದ್ದೀನಿ ಅನ್ನೋದನ್ನ ನೀವು ಗಮನಿಸಬೇಕು. ಸೊ ಲಿಂಗುನ ಪೂಜೆ ಮಾಡಲಿಕ್ಕೆ ಏನೇನು ತೊಗೊಂಡಿದ್ದೀನಿ ಅಂದರೆ ಹಾಲು ಮತ್ತು ಎಳ್ನೀರು, ಹಾಗೆ ತುಂಬೆ ಹೂವು, ಬಿಲ್ಪತ್ರೆ, ಗಂಧ, ಅರಿಶಿಣ ಕುಂಕುಮ, ಹಾಗೆ ವಿಭೂತಿ. ಸೊ ಇಷ್ಟು ತೊಗೊಂಡಿದ್ದೀನಿ. ಇನ್ನೊಂದು ಇದರಲ್ಲಿ ಮಿಸ್ ಆಗಿರೋದೇನೆಂದರೆ ಡ್ರೈ ಫ್ರೂಟ್ಸ್ನ ಮಿಸ್ ಮಾಡಿಬಿಟ್ಟಿದ್ವಿ. ಸೊ ನಿಯರ್ ನಮ್ಗೆ ಅಲ್ಲೆಲ್ಲೂ ಸಿಗೋದಿಲ್ಲ, ಹಾಗಾಗ್ಬಿಟ್ಟು ಪರವಾಗಿಲ್ಲ ಅಂತ ಹೇಳಿ ಹಾಲು ಅಭಿಷೇಕನೇ ಮಾಡ್ತಾ ಇದ್ದೀನಿ. ಸೊ ಆಮೇಲೆ ಪೂಜೆ ಎಲ್ಲ ಆದಮೇಲೆ ಶುದ್ಧ ನೀರಿಂದನ ಲಿಂಗುನ ವಾಶ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಗಂಧ ಹಾಗೆ ಅರಿಶಿನ ಕುಂಕುಮ ವಿಭೂತಿನ ಇಟ್ಟು ಬಿಲ್ಪತ್ರೆನೂ ಸಹ ಇಡ್ತಾ ಇದ್ದೀನಿ. 3 ದಳದ ಬಿಲ್ಪತ್ರೆ ಏನಿದೆ ಅದು ಶಿವನಿಗೆ ತುಂಬ ಪ್ರಿಯವಾದ ಒಂದು ಹೂವು ಅಂತಲೇ ಹೇಳ್ಬೋದು. ಹಾಗೆ ತುಂಬೆ ಹೂವನ್ನು ಅಷ್ಟೇ. ಆಮೇಲೆ ಊದ್ಬತ್ತಿಯಿಂದ ನಾವು ಪೂಜೆ ಮಾಡಿ ಸೊ ನಮಗೆ ಏನು ಆಗಬೇಕು ಇಷ್ಟಾರ್ಥವನ್ನು ಬೇಡಿಕೊಳ್ಬೇಕು ಶಿವನ ಹತ್ರ ಭಕ್ತಿಯಿಂದ. ಹಾಗೆ ಓಂ ನಮಃ ಶಿವಾಯ ಎಂಬ ಮಂತ್ರವನ್ನು 108 ಬಾರಿ ಜಪ ಮಾಡಿದ್ರೆ ತುಂಬ ಒಳ್ಳೆಯದು ಶಿವರಾತ್ರಿ ದಿನ. ಸೊ ಹಂಗಾಗ್ಬಿಟ್ಟು ಕೊನೆಯದಾಗಿ ಕರ್ಪೂರದ ಆರತಿನೂ ಸಹ ಮಾಡಿದೆ. ಇಲ್ಲಿಗೆ ಫೈನಲಿ ಪೂಜೆನ ಮುಗಿಸ್ಕೊಂಡೆ. ಈ ಥರ ಇರುತ್ತೆ. ಏನ್ ಗೊತ್ತಾ, ನಂದು FB ನಲ್ಲಿ ಟಾರ್ಗೆಟೇ ಆಗಿಲ್ಲ. ಅದಕ್ಕೆ ಇವಾಗ ಒಂದೆರಡು ರೀಲ್ಸ್ ಮಾಡಾಕ್ಬೇಕು. ನೋಡಿ, ಇದು ನಮ್ ಕಾರ್ ಏನ್ ಸಖತ್ತಾಗಿ ಕಾಣಿಸ್ತಾ ಇದೆ. ಹ್ಯಾಪಿ ಶಿವರಾತ್ರಿ ಬಂಗಾರ. ನಮ್ ಕಾರಿಗೆ ಹ್ಯಾಪಿ ಶಿವರಾತ್ರಿ ಅಂತ. ಸರಿ ಬಾ, ಇವಾಗ ರೀಲ್ಸ್ ಮಾಡೋಣ. ಡ್ರೆಸ್ನ ಚೇಂಜ್ ಮಾಡ್ತೀನಿ, ಅದಕ್ಕೋಸ್ಕರ ಒಂದು ರೀಲ್ ಮಾಡ್ಬಿಡ್ತೀನಿ. ನೆಕ್ಸ್ಟ್ ನಾನು ಸ್ಯಾರಿ ಹಾಕೊಳ್ತೀನಿ. ಸೊ ಅವಾಗಲೂ ತೋರಿಸ್ತೀನಿ ಯಾವ ತರ ಕಾಣಿಸ್ತೀನಿ ಅಂತ. ಯಾಕಂದ್ರೆ ದೇವಸ್ಥಾನಕ್ಕೆ ಹೋಗ್ಬೇಕು, ಶನಿ ಮಹಾ ದೇವಸ್ಥಾನಕ್ಕೆ. ಸೊ ಅಲ್ಲಿ ಜಾತ್ರೆ ಇದೆ, ಹಾಗಾಗ್ಬಿಟ್ಟು ಇವಾಗ 2 ರೀಲ್ಸ್ 1-3 ಫೋಟೋ ತಗೊಂಬಿಟ್ಟು ಸೊ ಆಮೇಲೆ ಸ್ಯಾರಿ ಹಾಕ್ತೀನಿ. ವಿಡಿಯೋಸ್ ಏನು ಶೂಟ್ ಮಾಡಕ್ ಆಗಿಲ್ಲ, ದೇವಸ್ಥಾನಕ್ಕೆ ಹೋಗಕ್ಕೆ ಲೇಟ್ ಆಗ್ಬಿಟ್ಟೈತೆ, ದೇವಸ್ಥಾನ ಹತ್ರ ಹೋಗಕ್ಕೆ. ಸೊ ಅಲ್ಲಿ ಇವಾಗ ಊಟ ಎಲ್ಲ ಇರುತ್ತೆ, ಊಟ ಎಲ್ಲ ಮಾಡ್ಕೊಬೇಕು. ಸೊ ಹಂಗಾಗ್ಬಿಟ್ಟು ಅಲ್ಲಿಗೆ ಹೋಗಿ ಬಂದು ಆಮೇಲೆ ರೀಲ್ಸ್ನ ಶೂಟ್ ಮಾಡಿಕೊಡ್ತಾರೆ ಸಂತು. ಸೊ ಇವಾಗ ದೇವಸ್ಥಾನ ಹತ್ರ ಹೋಗೋಣ. ನಾನು, ನಮ್ಮಮ್ಮ ಮತ್ತು ನಮ್ಮಪ್ಪ, ಲಿರೀಶಾ ಹಾಗೆ ಸಂತು. ಅಜ್ಜಿ ಬರ್ತಿಲ್ಲ, ಯಾಕಂತಂದರೆ ನನ್ನ ತಂಗಿ ನೋಡ್ಕೋಬೇಕು. ಸೊ ಅಜ್ಜಿ ಬರ್ತಾಯಿಲ್ಲ. ಇಷ್ಟ ತಕ ಬಂದರು ನಮ್ಮಮ್ಮ. ಓಪನ್ ಮಾಡಿ ಸಂತು ಅಪ್ಪ.
ಓಪನ್ ಐತೆ ಅಲ್ಲಿ ತೆಗಿ. ಹಾಂ ನಮ್ಮಮ್ಮನೂ ಬಂತು. ಇವಾಗ ಹೋಗೋದು. ತಾತ ಹತ್ಲಿ ಬಾ, ನೀನು ನನ್ನ ಹತ್ರ ಬಂದ್ಬಿಡ್ಲಿ ಶೈಲ ಅಂದ್ರೆ. ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಹಲೋ ಅಪ್ಪಾಜಿ ಅವ್ರೆ, ಹಾಯ್ ಮಾಡಿ. ಹೋಯ್. ಸೊ ಇವಾಗ ದೇವಸ್ಥಾನ ಹತ್ರ ಹೋಗೋಣ. ದೇವಸ್ಥಾನ ಹತ್ರ ಹೋಗ್ಬಿಟ್ಟು ಸಿಗ್ತೀನಿ. ನೀನು ಅದೆಲ್ಲ ಬೆಲ್ಟ್ ಹಾಕೊಂಡೈತಂತೀನಿ. ಬೆಳ್ಳಾವಿ ಬರಗಷ್ಟ ಅಲ್ಲಾಡು ನಮ್ಮಪ್ಪ ಮುಂದೆ ಕೂತ್ಕೊಂಡ್ರದಮ್ಮ. ಏನಮ್ಮ ಹೇಳಿದ ಅಪ್ಪ? ನಿರೀಶ ಬೆಳ್ಳಾವಿಲಿ ಕಣಪ್ಪ ಅಂತ ಅಂದ್ಲು. ಅದಕ್ಕೆ ನಿಮ್ಮ ಅಪ್ಪಿಗೆ ಬೆಲ್ಟ್ ಆಗ್ತ ಬೆಳ್ದಂಗೆ ಕಣಪ್ಪ ಬೆಳ್ಳಾವಿಲಿ ಇನ್ ಜನ್ಮದಿರ ದೇವಸ್ಥಾನ ತಗೋದು ಅಲ್ಲಾಡ್ದಂಗೆ ಮುಖಮ ಜಾಸ್ತಿ ಅಂತ ಹೇಳ್ತು. ಹಂಗ ಹೇಳಿದು. ಗೈಸ್ ಇದ್ದೆ ಗೈಸ್ ಫೈನಲ್ ಲುಕ್ ಈ ಥರ. ಆದ್ರೂ ಸನ್ಲೈಟ್ ಎಲ್ಲ ಹೊರಟೋಗ್ಬಿಡ್ತು. ಬಟ್ ಇವಾಗ ಫೋಟೋಶೂಟ್ ಮಾಡ್ತಾ ಇದ್ದೀವಿ. ಏನು ಮಾಡೋಣ, ಅವರು ಇವಾಗ ಹಂಗೆ ಹಾಕೊಂಡು ಬಂದ್ಬಿಡು ಜ್ಯುವೆಲರ್ಸ್ ಎಲ್ಲ ಅಂತ ಹೇಳ್ಬಿಟ್ಟು. ನೋಡಿ ಆಲ್ರೆಡಿ ನೋಡಿದ್ದೀರ ಅನ್ಕೊತೀನಿ. ಈ ಥರ ಇದೆ. ಸೊ ಫೈನಲಿ ಅಲ್ಲಿ ಜಾತ್ರೆ ಹತ್ರ ಹೋಗಿದ್ವಿ. ಬಟ್ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಸಿಕ್ಕ ಬಟ್ಟೆ ಜನ. ಸೊ ಹಂಗಾಗ್ಬಿಟ್ಟು ವೀಡಿಯೋ ಏನೂ ಮಾಡೋಕ್ಕಾಗಲಿಲ್ಲ. ನೆಮ್ಮದಿಯಾಗಿ ದೇವ್ರಿಗೆ ಕೈ ಮುಗಿದು ಊಟ ಮಾಡ್ಕೊಂಡು ಇವಾಗ ಜಸ್ಟ್ ಮನೆಗೆ ಬಂದ್ವಿ. ಮನೆಗೆ ಬಂದು ಇಲ್ಲೆಲ್ಲ ಸ್ವಲ್ಪ ಶೂಟ್ ಮಾಡಿ ಫೋಟೋಶೂಟ್ ಎಲ್ಲ ಮಾಡಿಕೊಂಡು ಸೊ ಇವಾಗ ನಮ್ಮ ಅತ್ತೆ ಮನೆಗೆ ಹೋಗ್ತಾಯಿದ್ವಿ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ನಮ್ಮ ಅತ್ತೆ ಊರಿಗೆ ಹೋದಾಗ ನೆಕ್ಸ್ಟ್ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ವ್ಲಾಗ್ ಮೇಲೆ ವ್ಲಾಗು ಡೈಲಿ ನೋಡ್ತಾಯಿರಿ. ಸಪೋರ್ಟ್ ಮಾಡ್ತಾಯಿರಿ. ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳಕ್ಕೆ ಹೋಗಿದ್ದೆ. ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಯಶ್ವರಸ್ ವ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡಿ.